ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಟೋಟಲ್ 11 ಕ್ವಶನ್ಸನ್ನು ಕೇಳ್ಯಾರ. ಆದರೆ ಈ ವಿಡಿಯೋ ಒಳಗೆ ನಾನು ಜಸ್ಟ್ 6 ಕ್ವಶನ್ಸನ್ನು ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ಇನ್ನುಳಿದ ಕ್ವಶನ್ಸನ್ನು ನಾನು ನೆಕ್ಸ್ಟ್ ಪಾರ್ಟ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಇನ್ನು ಈ ವಿಡಿಯೋ ಬರೋದಾದ್ರೆ ಆಸ್ ಯೂಶುವಲ್ ಇಲ್ಲಿ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2016 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a long solenoid with 40 turns per centimeter carries a current of 1 ampere. The magnetic energy stored per unit volume is dash joule per meter cube. Option number 1 3.2 pi, option number 2 32 pi, option number 3 1.6 pi, option number 4 6.4 pi. ಗೈಸ್, ಈ ಕ್ವಶನ್ಗೆ ಆನ್ಸರ್ ಅನ್ನು ನೋಡೋಕ್ಕಿಂತ ಮೊದಲು ನಾವು ಒಂದು ಸಾಲಿನಾಯ್ಡ್ ಒಳಗೆ ಮ್ಯಾಗ್ನೆಟಿಕ್ ಎನರ್ಜಿ ಯಾವ ರೀತಿ ಸ್ಟೋರ್ ಆಗಿರುತ್ತೆ ಮತ್ತೆ ಎಷ್ಟು ಸ್ಟೋರ್ ಆಗಿರುತ್ತೆ ಅನ್ನೋದನ್ನ ನೋಡೋಣ. ಒಂದು ಸಾಲಿನಾಯ್ಡ್ ಒಳಗೆ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ ಎಷ್ಟು ಇರ್ತೈತಿ? B is equal to mu naught Ni. ಇಲ್ಲಿ mu naught ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, N ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, I ಅಂದ್ರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಸಾಲಿನಾಯ್ಡ್. ಸೊ ಈ ಎಕ್ಸ್ಪ್ರೆಷನ್ ಪ್ರಕಾರ ನಾವು ಕರೆಂಟ್ ಅನ್ನ ಇಲ್ಲಿ ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸಾಲಿನಾಯ್ಡ್ ಆಲ್ಸೋ ಇನ್ಕ್ರೀಸಸ್. ಕರೆಂಟ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದಿ ಕಾಯಿಲ್ ಆಲ್ಸೋ ಇನ್ಕ್ರೀಸಸ್. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ, ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗುತ್ತಲ್ಲ, ಆವಾಗ ಈ ಕಾಯಿಲ್ ಒಳಗೆ, ಈ ಸಾಲಿನಾಯ್ಡ್ ಒಳಗೆ EMF ಇಂಡ್ಯೂಸ್ ಆಗುತ್ತೆ. ಅದನ್ನು ನಾವು ಸೆಲ್ಫ್ ಇಂಡ್ಯೂಸ್ಡ್ EMF ಅಥವಾ ಬ್ಯಾಕ್ EMF ಅಂತೇಳಿ ಕರಿತೀವಿ. ಇನ್ನು ಆ EMF ಏನೈತಲ್ಲ, ಅದ್ರ ವ್ಯಾಲ್ಯೂ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇದನ್ನು ನಾವು ಏನಪ್ಪ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳಿ ಕರಿತೀವಿ. ಇನ್ನು ಪೊಲಾರಿಟಿ ಯಾವ ತರ ಇರ್ತೈತಿ ಆ EMF ಅನ್ನೋದಕ್ಕೆ ನಮಗೆ ಲೆನ್ಸ್ ಲಾ ಹೇಳುತ್ತೆ. ಲೆನ್ಸ್ ಲಾ ಏನು ಹೇಳುತ್ತೆ? Polarity of EMF is such that it produces the current which opposes the change in the magnetic flux. ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ ಇನ್ಕ್ರೀಸ್ ಮಾಡಕ್ಕೆ ಹೋದ್ರೆ, ಕರೆಂಟ್ ಅನ್ನ ಇನ್ಕ್ರೀಸ್ ಮಾಡಿ EMF ಯಾವ ರೀತಿ ಇಂಡ್ಯೂಸ್ ಆಗುತ್ತಪ್ಪ ಅಂತಂದ್ರೆ ಇಟ್ ಅಪೋಸಸ್ ದಟ್ ಚೇಂಜ್. ಆ ಚೇಂಜ್ ಅನ್ನ ಅದು ಅಪೋಸ್ ಮಾಡುತ್ತೆ. ಸೊ ನಾವು ಫರ್ದರ್ ನಾವು ಕರೆಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ವಿ ನೀಡ್ ಟು ಡೂ ವರ್ಕ್ ಅಗೇನ್ಸ್ಟ್ ದಟ್ ಬ್ಯಾಕ್ EMF. ಆ ಬ್ಯಾಕ್ EMF ನ ವಿರುದ್ಧ ನಾವು ವರ್ಕ್ ಮಾಡಿ ಕರೆಂಟ್ ಅನ್ನ ಇನ್ಕ್ರೀಸ್ ಮಾಡಬೇಕಾಗಿ ಬರುತ್ತೆ. ಸೊ ನಾವೇನು ವರ್ಕ್ ಮಾಡ್ತೀವಲ್ಲ, ದ್ಯಾಟ್ ವರ್ಕ್ ವಿಲ್ ಬಿ ಸ್ಟೋರ್ಡ್ ಆಸ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಆ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನಿತ್ತು ಅಂತಂದ್ರೆ U is equal to half Li². ಇಲ್ಲಿ ಬೇಸಿಕಲಿ ಏನು, ಟು ಎಸ್ಟಾಬ್ಲಿಷ್ ಕರೆಂಟ್ I ಇನ್ ದಿ ಸಾಲಿನಾಯ್ಡ್ ವಿ ನೀಡ್ ಟು ಡೂ ವರ್ಕ್ ಅಗೇನ್ಸ್ಟ್ ಬ್ಯಾಕ್ EMF. ಆ ವರ್ಕ್ಗೆ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗಿರ್ತೈತಿ. ಅದರ ವ್ಯಾಲ್ಯೂ ಏನೈತಿ? U is equal to half Li². ಇಲ್ಲಿ L ಅಂದ್ರೆ ಸೆಲ್ಫ್ ಇಂಡಕ್ಟನ್ಸ್, I ಅಂದ್ರೆ ಕರೆಂಟ್ ಥ್ರೂ ದಿ ಸಾಲಿನಾಯ್ಡ್. Lಗೆ ಎಕ್ಸ್ಪ್ರೆಷನ್ ಏನೈತಿ? mu naught N² A into L. ಸೊ ಅದರ ಸಲುವಾಗಿ U ಏನಾಗುತ್ತೆ? ಹಾಫ್ mu naught N² A L into I². ಇಲ್ಲಿ A ಅಂದ್ರೆ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿ ಸಾಲಿನಾಯ್ಡ್, L ಅಂದ್ರೆ ಲೆಂತ್ ಆಫ್ ದಿ ಸಾಲಿನಾಯ್ಡ್, N ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಇನ್ನು ಇದು ನಮಗೆ ಏನು ಬೇಕಾಗಿತ್ತು ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಬೇಕಾಗಿತ್ತು. ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್. ಅದ್ರ ಸಲುವಾಗಿ ನಾನು ಇವೆರಡು ಟರ್ಮ್ಸ್ ಅನ್ನ ಈ ಕಡೆ ಕೆಳಗಡೆ ತಗೊಂಡು ಏರಿಯಾ ಇಂಟು ಲೆಂತ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಸಿಗ್ತೈತಿ. ಸೊ ಟೋಟಲ್ ಎನರ್ಜಿ ಡಿವೈಡೆಡ್ ಬೈ ವಾಲ್ಯೂಮ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಸಿಗ್ತೈತಿ ನಮಗೆ, ವಿಚ್ ಇಸ್ ಈಕ್ವಲ್ ಟು ಹಾಫ್ mu naught N² I. AL ಈ ಕಡೆ ಬಂದ್ರೆ, ಸೊ ಇದನ್ನ ನಾವು ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನ ಎನರ್ಜಿ ಡೆನ್ಸಿಟಿ ಅಂತ ಹೇಳಿ ಕರಿತೀವಿ. ಎನರ್ಜಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಹಾಫ್ mu naught N² I. ಈ ಕ್ವಶನ್ ಒಳಗೆ ಕೂಡ ನಮಗೆ ಎನರ್ಜಿ ಡೆನ್ಸಿಟಿನ ಕಂಡುಹಿಡಿ ಅಂತ ಹೇಳಿ ಕೇಳ್ಯಾರ. ಸೊ ಕೊಟ್ಟಾರ, ಏನೇನು ಕೊಟ್ಟಾರ? ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಕೊಟ್ಟಾರ, ಮತ್ತೆ ಕರೆಂಟ್ ಕೂಡ ಕೊಟ್ಟಾರ. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೀಗ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನ ಕಂಡುಹಿಡಿಯೋಣ. ಗೈಸ್, ಇನ್ನು ಕ್ವಶನ್ ಬರೋದಾದ್ರೆ ಇಲ್ಲಿ N is equal to 40 ಪರ್ ಸೆಂಟಿಮೀಟರ್ ಕೊಟ್ಟಾರ, ಅಂದ್ರೆ 40 ಟರ್ನ್ಸ್ ಪರ್ ಸೆಂಟಿಮೀಟರ್ ಕೊಟ್ಟಾರ. ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಮಾಡಿದ್ರೆ 4000 ಟರ್ನ್ಸ್ ಪರ್ ಮೀಟರ್ ಬರ್ತೈತಿ. ಹಂಗ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ಸೊ ಇದಕ್ಕೆ 100 ಮಲ್ಟಿಪ್ಲೈ ಮಾಡಿದ್ರೆ 4000 ಟರ್ನ್ಸ್ ಪರ್ ಮೀಟರ್ ಬರ್ತೈತಿ. N is equal to. ಇನ್ನು ಕರೆಂಟ್ 1 ಆಂಪಿಯರ್ ಅಂತ ಹೇಳಿ ಕೊಟ್ಟಾರ. ಇವನ್ನೆರಡು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಈ ಇಕ್ವೇಶನ್ ಒಳಗ ಎನರ್ಜಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಹಾಫ್ ಇಂಟು mu naught ಅಂದ್ರೆ 4.10⁻⁷ N² N ಜಾಗದಾಗ ನಾನು ಏನು ತಗೋತೀನಿ? 4000 ಇದ್ದಿದ್ದನ್ನ 4 × 10⁻³ ಅಂತ ಹೇಳಿ ತಗೋತೀನಿ. N² ಅಂದ್ರೆ 4 × 10⁻³ ಹೋಲ್ ಸ್ಕ್ವೇರ್. ಇನ್ನು I² ಅಂದ್ರೆ 1 ಆಂಪಿಯರ್ ಸ್ಕ್ವೇರ್. ಸೊ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಈ 2 ಇಲ್ಲಿ 2π ಆಗುತ್ತೆ. 2π ಇಂಟು 16 × 10⁻⁷ × 10⁶. ಇಲ್ಲಿ 2π × 16 ಅಂದ್ರೆ 32π,
10 raised to minus 7 into 10 raised to 6 ಅಂದರೆ 10 raised to minus 1. So energy density is equal to 32 pi into 10 raised to minus 1 ಅಂದರೆ 32 pi divided by 10 ಅಂದಂಗ which is equal to 3.25. So answer to this question is option number 1. Guys, next question number 2. ಈ ಕ್ವಶನ್ ಅನ್ನು ಕೂಡ 2016 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a wheel with 10 spokes each of length Lm is rotated with a uniform angular velocity omega in a plane normal to the magnetic field B. The EMF induced between the axle and the rim of the wheel is option number 1 half n omega bl square, option number 2 half omega bl square, option number 3 omega bl square, option number 4 n omega bl square. Guys, ಈ ಕ್ವಶನ್ಗೆ ಆನ್ಸರ್ ಅನ್ನು ನೋಡೋಕ್ಕಿಂತ ಮೊದಲು ನಾವು ಮೋಷನಲ್ EMF ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ನೋಡೋಣ. ಅದೇನಪ್ಪ ಅಂತಂದ್ರೆ when a conductor moves in a magnetic field EMF is induced in that conductor. ಒಂದು ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆತಂದ್ರೆ ಅದ್ರ ಎರಡು ಎಂಡ್ ಏನಿರ್ತಾವಲ್ಲ ಅದ್ರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಅದು ಯಾಕೆ ಕ್ರಿಯೇಟ್ ಆಗುತ್ತೆ, ಎಷ್ಟು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾನು ಕ್ವಿಕ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಾಗಿ ಲೆಟ್ ಅಸ್ ಕನ್ಸಿಡರ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಮ್ಯಾಗ್ನಿಟ್ಯೂಡ್ ಬಿ ಲೈಕ್ ದಿಸ್. ಅಂದ್ರೆ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕನ್ಸಿಡರ್ ಮಾಡೋಣ. ಅದರ ಡೈರೆಕ್ಷನ್ ಏನೈತಿ ಇನ್ ಟು ದಿ ಬೋರ್ಡ್ ಐತಿ. ಇನ್ನು ಇನ್ ದಿಸ್ uniform magnetic field a conductor is moving with velocity v. ಒಂದು ಕಂಡಕ್ಟರ್ whose length is L is moving with velocity v in this direction. ಇನ್ನು ನಾವೀಗ ಏನು ಮಾಡೋಣಪ್ಪ ಅಂದ್ರೆ we will find the expression for EMF developed in this conductor. ಅದಕ್ಕಾಗಿ ಮೊದಲು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಚಾರ್ಜ್ ಅನ್ನು ತಗೋತೀನಿ. ಚಾರ್ಜ್ ಇನ್ ದಿ ಕಂಡಕ್ಟರ್. when conductor is moving in this direction this charge is also moving in this direction. ಅಂದ್ರೆ ಕಂಡಕ್ಟರ್ ಈ ಡೈರೆಕ್ಷನ್ ಒಳಗೆ ಮೂವ್ ಆಗಕತ್ತೈತೆ ಅಂದ್ರೆ ಅದರ ಅರ್ಥ ಈ ಚಾರ್ಜ್ ಕೂಡ ಮೂವ್ ಆಗಕತ್ತೈತೆ ಅಂತ ಹೇಳಿ ಅರ್ಥ. ನಮಗ ಪ್ರೀವಿಯಸ್ ಚಾಪ್ಟರ್ ಏನು ಗೊತ್ತೈತಿ, when a charge moves in a magnetic field it will experience a Lorentz force. ಅದು ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತಾ. ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತಪ್ಪ ಅಂತಂದ್ರೆ F is equal to QVB sin theta. ಇಲ್ಲಿ theta is the angle between the velocity of the charge and the magnetic field. ಇಲ್ಲಿ ನೀವು ನೋಡಿದ್ರೆ for simplicity let us assume that it is moving perpendicular to the magnetic field. Perpendicular to the magnetic field ಅದನ್ನ ನಾವೇನಂತ ಬರೀಬಹುದು, ಮ್ಯಾಗ್ನಿಟ್ಯೂಡ್ QVB. So force acting on this charge is QVB. Direction ನೀವು ನೋಡಿದ್ರೆ ಈ ಕಡೆ ಬರ್ತದೆ, which is perpendicular to both velocity as well as magnetic field. In next ನಾನು ಏನು ಮಾಡ್ತೀನಪ್ಪ ಅಂದ್ರೆ I will find out the work done in moving charge from here to here. ಅಂದ್ರೆ ಈ ಚಾರ್ಜ್ Q ಅನ್ನ ಒಂದು ಎಂಡ್ದಿಂದ ಇನ್ನೊಂದು ಎಂಡಿಗೆ ತರಲಿಕ್ಕೆ ಎಷ್ಟು ವರ್ಕ್ ಮಾಡಬೇಕು ಅನ್ನೋದನ್ನ ನಾವು ಕಂಡುಹಿಡಿಯೋಣ. ವರ್ಕ್ ಡನ್ ಫಾರ್ಮುಲಾ ಏನೈತಿ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಫೋರ್ಸ್ ಅಂದ್ರೆ ಲಾರೆನ್ಸ್ ಫೋರ್ಸ್, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್ ಎಲ್ ಏನೈತಲ್ಲ. ನೆಕ್ಸ್ಟ್ ಫಾರ್ EMF ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಪಾಯಿಂಟ್ಸ್. ಅದರ ಅರ್ಥ ಏನಪ್ಪಾ ಅಂತಂದ್ರೆ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಚಾರ್ಜ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್ ಇಸ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಅದಕ್ಕಾಗಿ ನಾನು ವರ್ಕ್ಗೆ ಚಾರ್ಜ್ಲೆ ಡಿವೈಡ್ ಮಾಡ್ತೀನಿ. ದೆನ್ ಐ ವಿಲ್ ಗೆಟ್ QVB ಇಂಟು L ಡಿವೈಡೆಡ್ ಬೈ Q. QVB ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ QQ ಕ್ಯಾನ್ಸಲ್ ಆಗಿ BLV ಅಂತ ಹೇಳಿ ಬರ್ತೈತಿ. So EMF induced in this conductor is BLV. B ಅಂದ್ರೆ magnitude of magnetic field, L ಅಂದ್ರೆ length of the conductor, V ಅಂದ್ರೆ ಏನಪ್ಪ velocity of the conductor. ಇಲ್ಲಿ ನಾವು ಎರಡು ಪಾಯಿಂಟ್ಸ್ ಅನ್ನ ಇಂಪಾರ್ಟೆಂಟ್ ನೋಟ್ ಮಾಡ್ಕೋಬೇಕು. ಒಂದು ಫೀಲ್ಡ್ ಯೂನಿಫಾರ್ಮ್ ಐತೆ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಂಡಿವಿ. ಎರಡನೇದ್ದು V ಏನೈತಲ್ಲ ಅದು ಇಟ್ ಈಸ್ ದಿ ವೆಲಾಸಿಟಿ ಆಫ್ ಕಂಡಕ್ಟರ್. ದಿಸ್ ಇಸ್ ದಿ ಟ್ರಾನ್ಸ್ಲೇಷನಲ್ ವೆಲಾಸಿಟಿ. ಇಲ್ಲಿ ಕಂಡಕ್ಟರ್ದ ಎವ್ರಿ ಪಾರ್ಟ್ ಏನೈತಲ್ಲ ಇಟ್ ಇಸ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ. ಇವೆರಡು ಅಸಂಪ್ಷನ್ಲೇ ನಮಗೆ ಈ ಫಾರ್ಮುಲಾ ಸಿಕ್ಕೈತೆ. Guys, ಇನ್ನು ಕ್ವಶನ್ ಬರೋದಾದ್ರೆ ಕ್ವಶನ್ ಒಳಗೆ ವಿ ಹ್ಯಾವ್ ಅ ವೀಲ್ ವಿಚ್ ಇಸ್ ರೊಟೇಟಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ಫಾರ್ಮೇಶನ್ ಏನು ಕೊಟ್ಟಾರಪ್ಪ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ ವೀಲ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿ ಕೊಟ್ಟಾರ. ಮತ್ತೆ ದಿ ವೀಲ್ ಇಸ್ ರೊಟೇಟಿಂಗ್ ಇನ್ ಅ ಪ್ಲೇನ್ ವಿಚ್ ಇಸ್ ನಾರ್ಮಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತೇನಪ್ಪ ಅಂತಂದ್ರೆ ಈ ವೀಲಿಗೆ 10 ಸ್ಪೋಕ್ಸ್ ಅದಾವ, ಅಂದ್ರೆ 10 ಕಡ್ಡಿ ಅದಾವ. ಆ ಕಡ್ಡಿ ಪ್ರತಿಯೊಂದು ಕಡ್ಡಿಯ ಲೆಂತ್ ಏನೈತಿ L ಐತಿ. ಕ್ವಶನ್ ಏನಪ್ಪ ಅಂದ್ರೆ ವಿ ನೀಡ್ ಟು ಫೈಂಡ್ ದಿ EMF ಇಂಡ್ಯೂಸ್ಡ್ ಬಿಟ್ವೀನ್ ದಿ ರಿಮ್ ಅಂಡ್ ದಿ ಆಕ್ಸೆಲ್. ಇಲ್ಲಿ ವೀಲ್ ಮೋಷನ್ ಒಳಗಿರೋದ್ರಿಂದ EMF ಇಂಡ್ಯೂಸ್ ಆಗುತ್ತೆ. ರಿಮ್ ಮತ್ತೆ ಆಕ್ಸೆಲ್, ರಿಮ್ ಅಂದ್ರೆ ಔಟರ್ ಪಾರ್ಟ್, ಆಕ್ಸೆಲ್ ಅಂದ್ರೆ ಸೆಂಟರ್ ಪಾರ್ಟ್, ಇವ್ರ ಮಧ್ಯೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ EMF ಅನ್ನ ನಾವಿಲ್ಲಿ ಕಂಡು ಹಿಡಿಬೇಕು. ಗೈಸ್, ಮೊದಲು ನಾವಿಲ್ಲಿ EMF ಇಂಡ್ಯೂಸ್ಡ್ ಬೈ ಸಿಂಗಲ್ ಸ್ಪೋಕ್ ಅನ್ನ ಕಂಡು ಹಿಡಿದು. ಇಲ್ಲಿ ವೀಲ್ ರೊಟೇಷನಲ್ ಮೋಷನ್ ಒಳಗಿರೋದ್ರಿಂದ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಸ್ಪೋಕ್ ಮೂವ್ ವಿತ್ ಡಿಫರೆಂಟ್ ಲೀನಿಯರ್ ವೆಲಾಸಿಟಿ. ಅಂದ್ರೆ ನೀವು ಒಂದೇ ಕಡ್ಡಿಯನ್ನು ತಗೊಂಡು ಅದರೊಳಗೆ ಡಿಫರೆಂಟ್ ಪಾರ್ಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ದೇ ಆಲ್ ಮೂವ್ ವಿತ್ ಡಿಫರೆಂಟ್ ಲೀನಿಯರ್ ವೆಲಾಸಿಟೀಸ್. ಫಾರ್ ಎಕ್ಸಾಂಪಲ್ ಇಲ್ಲೊಂದು ನಾನು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ದೆ ಅಂದ್ರೆ ವಿಚ್ ಇಸ್ L ಡಿಸ್ಟೆನ್ಸ್ ಅವೇ ಫ್ರಮ್ ದಿ ಆಕ್ಸೆಲ್. ಅದರದ್ದು ಲೀನಿಯರ್ ವೆಲಾಸಿಟಿ ಎಷ್ಟಿರುತ್ತಪ್ಪ ಅಂತಂದ್ರೆ V is equal to omega L. V ಅಂದ್ರೆ ಲೀನಿಯರ್ ವೆಲಾಸಿಟಿ ಆಫ್ ದಿಸ್ ಪಾರ್ಟ್, omega ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ ಆಫ್ ದಿ ವೀಲ್, L ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪಾರ್ಟ್ ಅಂಡ್ ದಿ ಆಕ್ಸೆಲ್. ಸೊ ಇದ್ರ ಪ್ರಕಾರ ಏನಪ್ಪ, ಪಾಯಿಂಟ್ ಇಲ್ಲಿ ಕ್ಲೋಸರ್ ಇತ್ತಂದ್ರೆ ಅದು ಸ್ಲೋ ಆಗಿ ಮೂವ್ ಆಗುತ್ತೆ. ಪಾಯಿಂಟ್ ಇಲ್ಲಿ ತಗೊಂಡೆ ಅಂದ್ರೆ ನಾನು ಇಟ್ ವಿಲ್ ಮೂವ್ ಫಾಸ್ಟರ್ ದ್ಯಾನ್ ದಿಸ್ ಪಾಯಿಂಟ್. ಅಂದ್ರೆ ನೀವು ದೂರ ಹೋದಂಗೆ ಲೀನಿಯರ್ ವೆಲಾಸಿಟಿ ಆಫ್ ಪಾರ್ಟಿಕಲ್ಸ್ ಇನ್ಕ್ರೀಸ್ ರೊಟೇಷನಲ್ ಮೋಷನ್ ಒಳಗೆ.
ಅದಕ್ಕಾಗಿ ನಾನು ಜಸ್ಟ್ ಏನು ಡಿರೈವ್ ಮಾಡಿದ್ನಲ್ಲ ಮೋಷನಲ್ EMF ಎಕ್ಸ್ಪ್ರೆಷನ್ ಅದನ್ನು ನಾನು ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡಕ್ಕೆ ಬರಂಗಿಲ್ಲ. ಅಲ್ಲೇನಿತ್ತು ಎಲ್ಲ ಪಾರ್ಟ್ಸು ಒಂದೇ ವೆಲಾಸಿಟಿಲೇ ಮೂವ್ ಆಗಕತ್ತಿದ್ದು, ಇಲ್ಲಿ ಎಲ್ಲ ಪಾರ್ಟ್ಸ್ ಏನದಲ್ಲ ದೇ ಆರ್ ಮೂವಿಂಗ್ ವಿತ್ ಡಿಫರೆಂಟ್ ವೆಲಾಸಿಟೀಸ್. ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಐ ವಿಲ್ ಕನ್ಸಿಡರ್ ಅ ಸ್ಮಾಲ್ ಪಾರ್ಟ್ DL. ಈ ಥರ ಒಂದು ಸ್ಮಾಲ್ ಪಾರ್ಟ್ DL ಅನ್ನು ಕನ್ಸಿಡರ್ ಮಾಡ್ತೀನಿ. ಇದರ ಸಲುವಾಗಿ ಎಷ್ಟು EMF ಡೆವಲಪ್ ಆಯಿತು ಅನ್ನೋದನ್ನು ಕಂಡುಹಿಡಿತೀನಿ. ಅದಾದಮೇಲೆ ಇದೇ ರೀತಿ ಸಣ್ಣ ಸಣ್ಣ ಪಾರ್ಟ್ಸ್ ಅನ್ನು ತಗೊಂಡು ಅಲ್ಲಿ ಎಷ್ಟೆಷ್ಟು ಸ್ಮಾಲ್ EMF ಡೆವಲಪ್ ಆಯಿತು ಅವತರನ್ನು ತಗೊಂಡು ಲಾಸ್ಟಿಗೆ ಅವನ್ನ ಆ್ಯಡ್ ಮಾಡೋದು ಅಥವಾ ಇಂಟಿಗ್ರೇಟ್ ಮಾಡೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಮೊದಲ EMF ಇಂಡ್ಯೂಸ್ಡ್ ಫಾರ್ ದಿಸ್ ಪಾರ್ಟ್ DL ಅನ್ನು ಕಂಡುಹಿಡಿತೀನಿ. ಸೊ DE ಈಸ್ ಈಕ್ವಲ್ ಟು B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್, DL ಅಂದ್ರೆ ಲೆಂತ್ ಆಫ್ ದಿ ಎಲಿಮೆಂಟ್, V ಅಂದ್ರೆ ವೆಲಾಸಿಟಿ ಆಫ್ ದಿ ಎಲಿಮೆಂಟ್. ಸೊ BDL, V ಅಂದ್ರೆ ಏನೈತಿ ಒಮೆಗಾ ಇಂಟು L. ಸೊ ದಿಸ್ ಈಸ್ ದಿ EMF ಇಂಡ್ಯೂಸ್ಡ್ ಇನ್ ದಿಸ್ ಪಾರ್ಟ್. ಇನ್ನು ಇದೇ ರೀತಿ ನಾನು ಏನು ಮಾಡ್ಕೋತೀನಪ್ಪ ಅಂತಂದ್ರೆ ಫಾರ್ ಎಂಟೈರ್ ಸ್ಪೋಕಿಗೆ EMF ಎಷ್ಟು ಜನರೇಟ್ ಆಯಿತು ಅನ್ನೋದಕ್ಕೆ ಐ ವಿಲ್ ಇಂಟಿಗ್ರೇಟ್ ದಿಸ್ ಎಕ್ಸ್ಪ್ರೆಷನ್. ಇಂಟಿಗ್ರೇಟ್ ಮಾಡಿದ್ರೆ ಏನದರ ಅರ್ಥ, ಈ ಥರ ಸ್ಮಾಲ್ ಎಲಿಮೆಂಟ್ಸ್ ಅನ್ನ ಆ್ಯಡ್ ಮಾಡಿದಂಗೆ ಅದರ ಅರ್ಥ. ಸೊ ಟೋಟಲ್ EMF ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ DE ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ B ಒಮೆಗಾ L DL ಫ್ರಮ್ 0 to L. ಇದು ಲಿಮಿಟ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಲಿಮಿಟ್ ಯಾವ ಥರ ತಗೋಬೇಕಪ್ಪ ಅಂದರೆ ಇಟ್ ಶುಡ್ ಕವರ್ ಆಲ್ ದಿ ಪಾರ್ಟ್ಸ್ ಆಫ್ ದಿ ಸ್ಪೋಕ್. ಸೊ ನಾನು 0ದಿಂದ ತಗೊಂಡಿದ್ರೆ ಮೊದಲ ಸ್ಮಾಲ್ L ಈಕ್ವಲ್ ಟು 0 ಮಾಡಿದ್ದೆ ಅಂದ್ರೆ ಮೈ ಪಾಯಿಂಟ್ ವಿಲ್ ಬಿ ಹಿಯರ್. ಅದೇ L ಈಸ್ ಈಕ್ವಲ್ ಟು ಕ್ಯಾಪಿಟಲ್ L ತಗೊಂಡ್ರೆ ಮೈ ಪಾಯಿಂಟ್ ವಿಲ್ ಬಿ ಹಿಯರ್. ಅಂದ್ರೆ ಒಂದು ಸ್ಪೋಕಿನ ಲೆಂತ್ ಕ್ಯಾಪಿಟಲ್ L ಐತಿ. ಸೊ ಅವಾಗ ಎಂಟೈರ್ ಪಾರ್ಟ್ ಕವರ್ ಆಗುತ್ತೆ. ಸೊ ಟೋಟಲ್ EMF E ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ B ಒಮೆಗಾ L DL ಫ್ರಮ್ 0 to L. ಇಲ್ಲಿ B ಮತ್ತು ಒಮೆಗಾ ಎರಡು ಕಾನ್ಸ್ಟೆಂಟ್ ಅದಾವ, ಹೊರಗಡೆ ತೆಗಿತೀನಿ. ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ L DL ಫ್ರಮ್ 0 to L. ಸೊ L ಇಸ್ ಇಂಟಿಗ್ರೇಷನ್ L²/2. ಲಿಮಿಟ್ಸ್ ಅನ್ನ ನೀವು ತುಂಬ್ಕೊಂಡ್ರೆ ಏನು ಬರ್ತದಪ್ಪ ಅಂದ್ರೆ EMF ಈಸ್ ಈಕ್ವಲ್ ಟು ಹಾಫ್ D ಒಮೆಗಾ L². ದಿಸ್ ಇಸ್ ದಿ EMF ಇಂಡ್ಯೂಸ್ಡ್ ಇನ್ ಸಿಂಗಲ್ ಸ್ಪೋಕ್. ಒಂದು ಸಿಂಗಲ್ ಕಡ್ಡಿ ಒಳಗೆ ಇಷ್ಟು EMF ಇಂಡ್ಯೂಸ್ ಆಗುತ್ತೆ. ಸೊ ಇದೇ ರೀತಿ 10 ಕಡ್ಡಿ ಏನದಾವಲ್ಲ 10 ಕಡ್ಡಿ ಒಳಗೂ ಇಷ್ಟೇ EMF ಇಂಡ್ಯೂಸ್ ಆಗುತ್ತೆ. ನಾವೀಗ ಫೈನಲಿ ಏನು ನೋಡೋಣಪ್ಪ ಅಂತಂದ್ರೆ EMF ಇಂಡ್ಯೂಸ್ಡ್ ಬಿಟ್ವೀನ್ ದಿ ರಿಮ್ ಆ್ಯಂಡ್ ದಿ ಆಕ್ಸಲ್. ಗೈಸ್ ನಾವು ಜಸ್ಟ್ ನೋಡಿದ್ವಿ ಏನಂತ, EMF ಇಂಡ್ಯೂಸ್ಡ್ ಇನ್ ಈಚ್ ಸ್ಪೋಕ್ ಈಸ್ ಈಕ್ವಲ್ ಟು E ವಿಚ್ ಈಸ್ ಈಕ್ವಲ್ ಟು ಹಾಫ್ ಒಮೆಗಾ BL². ಅಂದ್ರೆ ಪ್ರತಿಯೊಂದು ಸ್ಪೋಕ್ ಒಳಗೂ ಇಷ್ಟೇ EMF ಇಂಡ್ಯೂಸ್ ಆಗಕತ್ತೈತಿ. ನೆಕ್ಸ್ಟ್ ನಮಗೆ EMF ಬಿಟ್ವೀನ್ ದಿ ರಿಮ್ ಆ್ಯಂಡ್ ದಿ ಆಕ್ಸಲ್ ಬೇಕಾತಂದ್ರೆ ವಿ ನೀಡ್ ಟು ನೋ ಹೌ ದೀಸ್ ಸ್ಪೋಕ್ಸ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್. ಯಾವ ರೀತಿ ಅವು ಕನೆಕ್ಟ್ ಆಗ್ಯಾವ ಅನ್ನೋದು ನಮಗೆ ಗೊತ್ತಾತಂದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ದಿ EMF ಇಂಡ್ಯೂಸ್ಡ್ ಬಿಟ್ವೀನ್ ರಿಮ್ ಆ್ಯಂಡ್ ದಿ ಆಕ್ಸಲ್. ಇಲ್ಲಿ ನೀವು ನೋಡ್ರಿ, ಬಿಟ್ವೀನ್ ದಿ ರಿಮ್ ಆ್ಯಂಡ್ ದಿ ಆಕ್ಸಲ್ one end of each spoke is connected to axle, the other end of each spoke is connected to rim. ಅಂದ್ರೆ rim ಮತ್ತೆ axle ಮಧ್ಯೆ all these spokes are connected in parallel combination. Parallel combination ಒಳಗ one end of each conductor will be connected to a single point, the other end is also connected to a single point. ಸೊ ಅದನ್ನ ನಾವು ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಇವೆಲ್ಲ ಸ್ಪೋಕ್ಗಳು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಅದಾವ. ಸೊ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾಂಬಿನೇಷನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಅ ಸಿಂಗಲ್ ರೆಸಿಸ್ಟರ್ ಅಥವಾ ಸಿಂಗಲ್ ಕಂಡಕ್ಟರ್. ಅಂದ್ರೆ ಸಿಂಗಲ್ ಸ್ಪೋಕಿನ ಮಧ್ಯೆ ಎಷ್ಟು EMF ಇರ್ತೈತಲ್ಲ ಈ ಎಂಟೈರ್ ಕಾಂಬಿನೇಷನ್ ಮಧ್ಯೆನೂ ಅಷ್ಟೇ EMF ಇರ್ತೈತಿ. ಸೊ EMF ಬಿಟ್ವೀನ್ ದಿ ರಿಮ್ ಆ್ಯಂಡ್ ದಿ ಆಕ್ಸಲ್ ಇಸ್ ಈಕ್ವಲ್ ಟು ದಿಸ್ ಒನ್ ಹಾಫ್ ಒಮೆಗಾ BL². ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a bar magnet is allowed to fall vertically through a copper coil placed in a horizontal plane. The magnet falls with a net acceleration. Option number 1 equal to G. Option number 2 greater than G. Option number 3 less than G. Option number 4 0. Here G is acceleration due to gravity. Guys, ಈ ಕ್ವಶನ್ ಒಳಗೆ we have a bar magnet which is under free fall. ಅಂದ್ರೆ ಒಂದು ಬಾರ್ ಮ್ಯಾಗ್ನೆಟ್ ಇನಿಷಿಯಲಿ ಕೆಳಗಡೆ ಬೀಳಕತ್ತೈತಿ ವಿತ್ ಅನ್ acceleration that is equal to 9.8 meter per second square. ಮತ್ತೆ ಅಪಾರ್ಟ್ ಫ್ರಮ್ ದಿಸ್ ಬಾರ್ ಮ್ಯಾಗ್ನೆಟ್ ವಿ ಆಲ್ಸೋ ಹ್ಯಾವ್ ದಿಸ್ ಕಾಯಿಲ್. ಈ ಹಾರಿಜಾಂಟಲ್ ಪ್ಲೇನ್ ಒಳಗೆ ಈ ತರ ಒಂದು ಕಾಯಿಲ್ ಐತಿ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಬಾರ್ ಮ್ಯಾಗ್ನೆಟ್ ಈ ಕಾಯಿಲ್ ಅಪ್ರೋಚ್ ಮಾಡಿದಾಗ ಅಥವಾ ಅದರ ಸಮೀಪ ಬಂದಾಗ ವಾಟ್ ವಿಲ್ ಹ್ಯಾಪನ್ ಟು ಇಟ್ಸ್ ಎಕ್ಸಲರೇಷನ್. ಅದು ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಥವಾ 0 ಆಗುತ್ತೋ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈ ಬಾರ್ ಮ್ಯಾಗ್ನೆಟ್ ಏನೈತೆ ಇಟ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಬಾರ್ ಮ್ಯಾಗ್ನೆಟ್ ಇಲ್ಲಿ ಅಪ್ರೋಚ್ ಆದಾಗ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಎಂಟರ್ ದಿಸ್ ಕಾಯಿಲ್. ಈ ಕಾಯಿಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಂಟರ್ ಆಗ್ತಾವೆ. ಅದು ಸಮೀಪ ಬಂದಂಗ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ವಿಲ್ ಆಲ್ಸೋ ಇನ್ಕ್ರೀಸ್. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇನ್ಕ್ರೀಸ್ ಆದವು ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಕಾಯಿಲ್ ವಿಲ್ ಆಲ್ಸೋ ಇನ್ಕ್ರೀಸ್. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ ಅವಾಗ ಈ ಕಾಯಿಲ್ ಒಳಗೆ EMF ಇಂಡ್ಯೂಸ್ ಆಗುತ್ತಾ. EMF ಇಂಡ್ಯೂಸ್ ಆದ್ಮೇಲೆ ಕರೆಂಟ್ ಕೂಡ ಫ್ಲೋ ಆಗುತ್ತೆ. ಅಕಾರ್ಡಿಂಗ್ ಟು ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, according to Faraday's law of electromagnetic induction, induced EMF E is equal to minus d phi b divided by dt. Induced EMF is equal to rate of change of magnetic flux. ಈ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂತಂದ್ರೆ ದಿ ಇಂಡ್ಯೂಸ್ಡ್ EMF or the current
the direction of induced EMF or the current is such that it opposes the change in magnetic flux. ಅದು ಯಾವ ರೀತಿ ಕರೆಂಟ್ ಫ್ಲೋ ಆಗುತ್ತಪ್ಪ ಅಂತಂದ್ರೆ ಇಟ್ ವಿಲ್ ಅಪೋಸ್ ದಿ ಇನ್ಕ್ರೀಸ್ ಇನ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗಿನೇ ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗಿತ್ತು. ಇನ್ನು ಆ ಕರೆಂಟ್ ಏನು ಮಾಡುತ್ತಪ್ಪ ಅಂದ್ರೆ ಇಟ್ ಅಪೋಸಸ್ ದಟ್ ಚೇಂಜ್. ಅದರ ಸಲುವಾಗಿ ದಿ ಡೈರೆಕ್ಷನ್ ಆಫ್ ಕರೆಂಟ್ ವಿಲ್ ಬಿ ಲೈಕ್ ದಿಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಈ ತರ ಕರೆಂಟ್ ಫ್ಲೋ ಆದಂದ್ರೆ ಇಟ್ ಪ್ರೊಡ್ಯೂಸಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೂಸ್ ಡೈರೆಕ್ಷನ್ ಇಸ್ ಲೈಕ್ ದಿಸ್. ಸೊ ಕಾಯಿಲಿನ ಸಲುವಾಗಿ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಅಪ್ವರ್ಡ್ಸ್ ಐತಿ, ಇನ್ನು ಇದರದ ಡೌನ್ವರ್ಡ್ಸ್ ಐತಿ. ಸೊ ದೇ ರಿಪೆಲ್ ಈಚ್ ಅದರ್. ಕಾಯಿಲ್ ಏನು ಮಾಡುತ್ತಾ ಈ ಮ್ಯಾಗ್ನೆಟಿಕ್ ಇದೇನೈತಲ್ಲ ಇದು ಈ ಮ್ಯಾಗ್ನೆಟ್ ಅನ್ನ ರಿಪೆಲ್ ಮಾಡುತ್ತೆ. ರಿಪೆಲ್ ಮಾಡೋದ್ರಿಂದ ಮ್ಯಾಗ್ನೆಟ್ ಸ್ಲೋ ಡೌನ್ ಆಗುತ್ತೆ. ಸ್ಲೋ ಡೌನ್ ಆಗೋದ್ರಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸಿಯಾಗಿ ಇನ್ಕ್ರೀಸ್ ಆಗೋದಿಲ್ಲ. ಸೊ ಸ್ಲೋ ಡೌನ್ ಆತಂದ್ರೆ ಅದರ ಅರ್ಥ ಏನು? ಇಟ್ಸ್ ಎಕ್ಸಲರೇಷನ್ ವಿಲ್ ಆಲ್ಸೋ ಡಿಕ್ರೀಸ್. ಸೊ ಇಟ್ಸ್ ನೆಟ್ ಎಕ್ಸಲರೇಷನ್ ವಿಲ್ ಬಿ ಲೆಸ್ ದೆನ್ g. ಸೊ ಬೇಸಿಕಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮ್ಯಾಗ್ನೆಟ್ ಕೆಳಗಡೆ ಬೀಳಕ್ಕೆ ಬರ್ತಂದ್ರೆ ದಿ ಕಾಯಿಲ್ ವಿಲ್ ಪ್ರೊಡ್ಯೂಸ್ ಕರೆಂಟ್ ಬಿಕಾಸ್ ಆಫ್ ಇಂಡ್ಯೂಸ್ಡ್ EMF. ಅದರ ಡೈರೆಕ್ಷನ್ ಈ ತರ ಇರೋದ್ರಿಂದ ಇಟ್ ವಿಲ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಹೂಸ್ ಡೈರೆಕ್ಷನ್ ಇಸ್ ಅಪ್ವರ್ಡ್ಸ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಅಪ್ವರ್ಡ್ ಇರೋದ್ರಿಂದ ಎರಡು ಒಂದಕ್ಕೊಂದು ರಿಪೆಲ್ ಆಗುತ್ತೆ. ರಿಪೆಲ್ ಆದಮೇಲೆ ಇದು ಸ್ಲೋ ಆಗುತ್ತೆ. ಸ್ಲೋ ಆದರೆ ಇದ್ರ ನೆಟ್ ಎಕ್ಸಲರೇಷನ್ ವಿಲ್ ಬಿ ಲೆಸ್ ದೆನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2017 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ವರ್ಕಿಂಗ್ ಆಫ್ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಆಫ್ ಟ್ರೈನ್ಸ್ ಇಸ್ ಬೇಸ್ಡ್ ಆನ್ ಆಪ್ಷನ್ ನಂಬರ್ 1 alternating current, option number 2 eddy current, option number 3 steady current, option number 4 pulsating current. ಗೈಸ್ ನಾವು ಪ್ರೀವಿಯಸ್ ಕ್ವಶನ್ಸ್ ಒಳಗೆ ನೋಡಿದ್ವಿ ಏನಂತ, ಒಂದು ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಮೂವ್ ಆದಾಗ ಅದರೊಳಗೆ EMF ಇಂಡ್ಯೂಸ್ ಆಗುತ್ತಾ ಅಥವಾ ಏನಪ್ಪ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತಾ ಅನ್ನೋದನ್ನ ನೋಡಿದ್ವಿ. ಇನ್ನು ಅದೇ ಕಂಡಕ್ಟರ್ ಇಫ್ ಇಟ್ ಹ್ಯಾಸ್ ಲಾರ್ಜ್ ಸರ್ಫೇಸ್ ಏರಿಯಾ, ಅದಕ್ಕೆ ಸರ್ಫೇಸ್ ಏರಿಯಾ ಇತ್ತಂದ್ರೆ ಅದ್ರೊಳಗೆ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಜನರೇಟ್ ಆಗ್ತವ. ಆ ಕರೆಂಟ್ಸ್ ಅನ್ನು ನಾವು ಎಡಿ ಕರೆಂಟ್ಸ್ ಅಂತ ಹೇಳಿ ಕರಿತೀವಿ. ಎಡಿ ಕರೆಂಟ್ಸ್ ಯಾವಾಗ ಜನರೇಟ್ ಆಗ್ತವ? ವೆನ್ ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ಅ ಕಂಡಕ್ಟರ್ ಚೇಂಜಸ್. ಇನ್ನು ಈ ಎಡಿ ಕರೆಂಟ್ ನೇಚರ್ ಯಾವ ರೀತಿ ಇರ್ತೈತಿ ಅನ್ನೋದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಇಲ್ಲಿ ವಿ ಹ್ಯಾವ್ ಅ ಕಂಡಕ್ಟರ್ ವಿಚ್ ಇಸ್ ಎಂಟರಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್ ಅಂಡ್ ಎಕ್ಸಿಟಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಈ ರೀತಿ ಎಂಟರ್ ಆಗಿ ಇಲ್ಲಿಂದ ಎಕ್ಸಿಟ್ ಆಗಕತ್ತೈತಿ ವಿತ್ ವೆಲಾಸಿಟಿ, ಸಮ್ ವೆಲಾಸಿಟಿ ಅಂತ ಹೇಳಿ ತಿಳ್ಕೊಳ್ಳೋಣ. ವೈಲ್ ಎಂಟರಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದಿ ಕಂಡಕ್ಟರ್ ಇನ್ಕ್ರೀಸಸ್. ಇನ್ನು ಅದರ ಸಲುವಾಗಿ ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತಾ. ಆ ಡೈರೆಕ್ಷನ್ ಯಾವ ರೀತಿ ಇರ್ತದಪ್ಪ ಕರೆಂಟ್ ಅಂತಂದ್ರೆ ಇಟ್ ಅಪೋಸಸ್ ದಿ ಇನ್ಕ್ರೀಸ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಇನ್ಕ್ರೀಸ್ ಆಗತ್ತಲ್ಲ ಅದನ್ನು ಅಪೋಸ್ ಮಾಡುವಂಗೆ ಅದರ ಡೈರೆಕ್ಷನ್ ಇರ್ತದೆ. ಸೊ ಇಲ್ಲಿ ಕಂಡಕ್ಟರ್ ಈ ರೀತಿ ಮೂವ್ ಆದಾಗ ಎಡ್ಡಿ ಕರೆಂಟಿನ ಡೈರೆಕ್ಷನ್ ಈ ರೀತಿ ಇರ್ತದೆ. ಈ ರೀತಿ ಕರೆಂಟಿನ ಡೈರೆಕ್ಷನ್ ಇತ್ತಂದ್ರೆ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ತೈತಿ ಈ ರೀತಿ ಹೊರಗಡೆ ಇರ್ತದೆ. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಐತಿ ಡೈರೆಕ್ಷನ್ ಅದರದ, ಇದರದ ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗಡೆ ಐತಿ. ಸೊ ಇದರಿಂದಾಗಿ ಇದೇನು ಕಂಡಕ್ಟರ್ ಐತೆ ಅದು ರಿಪೆಲ್ ಆಗುತ್ತೆ. ರಿಪೆಲ್ ಆಗಿರೋದ್ರಿಂದ ಅದರದ ಸ್ಪೀಡ್ ಸ್ಲೋ ಡೌನ್ ಆಗುತ್ತೆ. ಅದೇ ಕಂಡಕ್ಟರ್ ಇಲ್ಲಿಂದ ಎಕ್ಸಿಟ್ ಆಗೋ ಮುಂದೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದಿ ಕಂಡಕ್ಟರ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಫ್ಲಕ್ಸ್ ಡಿಕ್ರೀಸ್ ಆಗುತ್ತಾ. ಕರೆಂಟ್ ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತಪ್ಪ ಅಂತಂದ್ರೆ ಈ ಡಿಕ್ರೀಸ್ ಆಗೋದನ್ನ ಅದು ಅಪೋಸ್ ಮಾಡುತ್ತೆ. ಸೊ ಅವಾಗ ಕರೆಂಟ್ ಈ ರೀತಿ ಪ್ರೊಡ್ಯೂಸ್ ಆಗುತ್ತಾ. ಈ ರೀತಿ ಪ್ರೊಡ್ಯೂಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಒಳಗಡೆ ಇರ್ತೈತಿ. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಒಂದ ಕಡೆ ಐತಿ, ಮತ್ತೆ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಒಂದ ಕಡೆ ಇರೋದ್ರಿಂದ ಅಟ್ರಾಕ್ಟ್ ಆಗುತ್ತಾ. ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಅಟ್ರಾಕ್ಟ್ ಆದ್ರೆ ಇದರ ಸ್ಪೀಡ್ ಏನಿರ್ತೈತಲ್ಲ ಇಟ್ ಫರ್ದರ್ ಸ್ಲೋಸ್ ಡೌನ್, ಅದು ಸ್ಲೋ ಡೌನ್ ಆಗುತ್ತೆ. ಇಲ್ಲಿ ರಿಪೆಲ್ ಆಗಿ ಸ್ಲೋ ಡೌನ್ ಆಗುತ್ತೆ, ಇಲ್ಲಿ ಅಟ್ರಾಕ್ಟ್ ಆಗಿ ಸ್ಲೋ ಡೌನ್ ಆಗುತ್ತೆ. ಸೊ ಇನ್ ಇದರ್ ವೇ ಎರಡೂ ಕಡೆ ಏನಾಗತ್ತಪ್ಪ ಅಂತಂದ್ರೆ ಅದರ ಸ್ಪೀಡ್ ಡಿಕ್ರೀಸ್ ಆಗಕತ್ತೈತಿ. ಸೊ ಎಡ್ಡಿ ಕರೆಂಟಿನ ಈ ನೇಚರ್ ಅನ್ನ ನಾವು ಅದರ ಸಲುವಾಗಿ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಒಳಗೆ ಯೂಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಒಳಗೆ ವಿ ಹ್ಯಾವ್ ಅ ವೀಲ್ ವಿಚ್ ಇಸ್ ಕಂಡಕ್ಟರ್. ಈ ವೀಲ್ ಮೂವ್ ಆಗಿರ್ತೈತಿ, ಇದನ್ನ ನಾವು ಬ್ರೇಕ್ ಅಪ್ಲೈ ಮಾಡಿ ಸ್ಟಾಪ್ ಮಾಡಬೇಕು. ಇಲ್ಲಿ ಏನಿರ್ತಪ್ಪ ಅಂದ್ರೆ ಎರಡೂ ಸೈಡ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಇರ್ತಾವ. ನಮಗೆ ಯಾವಾಗ ಬ್ರೇಕ್ ಅಪ್ಲೈ ಮಾಡ್ಬೇಕಲ್ಲ ನಾವು ಅವಾಗ ಇವ್ರನ್ನ ಎರಡು ಮ್ಯಾಗ್ನೆಟ್ಸ್ ಅನ್ನ ಆಕ್ಟಿವೇಟ್ ಮಾಡ್ತೀವಿ. ಆಕ್ಟಿವೇಟ್ ಮಾಡಿದಾಗ ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವ. ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಸೋಸಿಯೇಟೆಡ್ ವಿತ್ ದಿ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಸೋಸಿಯೇಟೆಡ್ ವಿತ್ ದಿ ವೀಲ್ ಚೇಂಜಸ್, ಎಡ್ಡಿ ಕರೆಂಟ್ಸ್ ಪ್ರೊಡ್ಯೂಸ್ ಆಗ್ತಾವ. ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಆದ್ಮೇಲೆ ಇದ್ರ ಮೋಷನ್ ಅದು ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾವು ಬ್ರೇಕ್ ಅಪ್ಲೈ ಮಾಡ್ಬೇಕಂದ್ರೆ ನಾವು ಏನಪ್ಪಾ ಕಾಂಟ್ಯಾಕ್ಟ್ ಒಳಗೆ ಬರ್ಬೇಕಂತ ಏನಿಲ್ಲ. ವೀಲ್ ಅನ್ನ ಕಾಂಟ್ಯಾಕ್ಟ್ ಒಳಗೆ ಬರ್ಲಾರ್ದೇನೆ ನಾವು ಬ್ರೇಕ್ ಅನ್ನ ಅಪ್ಲೈ ಮಾಡಬಹುದು. ಇದ್ರ ಸಲುವಾಗಿ ಫ್ರಿಕ್ಷನ್ ಇರಂಗಿಲ್ಲ ಮತ್ತೆ ಹೀಟ್ ಅಪ್ ಆಗಂಗಿಲ್ಲ. ಇವು ಕಂಪೋನೆಂಟ್ಸ್ ಹೀಟ್ ಅಪ್ ಆಗಂಗಿಲ್ಲ. ಸೊ ಅದರ ಸಲುವಾಗಿ ದಿಸ್ ಇಸ್ ಅಡ್ವಾಂಟೇಜ್ ಆಫ್ ಎಡಿ ಕರೆಂಟ್ಸ್, ಸೊ ವಿಚ್ ಈಸ್ ಯೂಸ್ಡ್ ಇನ್ ಮ್ಯಾಗ್ನೆಟಿಕ್ ಬ್ರೇಕಿಂಗ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನು ಕೂಡ 2017 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a jet plane of wingspan 20 meter is traveling towards west at a speed of 400 meter per second. If the Earth's total magnetic field is 4 into 10 raised to minus 4 Tesla and the dip angle is 30 degree at that place, the voltage difference developed across the ends of the wing is option number 1 1.6 volt, option number 2 3.2 volt, option number 3 0.8 volt, option number 4 6.4 volt.
ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಜೆಟ್ ಪ್ಲೇನ್ ಕೊಟ್ಟಾರ ವಿಚ್ ಇಸ್ ಮೂವಿಂಗ್ ಟುವರ್ಡ್ಸ್ ವೆಸ್ಟ್ ಡೈರೆಕ್ಷನ್. ಈ ರೀತಿ ಅದು ಮೂವ್ ಆಗತೈತಿ. ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಾರಪ್ಪ ಅಂತಂದ್ರೆ ಸ್ಪೀಡ್ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 400 ಮೀಟರ್ ಪರ್ ಸೆಕೆಂಡ್. ಮತ್ತೆ ವಿಂಗ್ ಸ್ಪ್ಯಾನ್ ಕೂಡ ಕೊಟ್ಟಾರ. ವಿಂಗ್ ಸ್ಪ್ಯಾನ್ ಅಂದ್ರೆ ಇವೇನು ಎರಡು ವಿಂಗ್ಸ್ ಇರ್ತಾವಲ್ಲ, ಈ ಎಂಡ್ ಟು ಈ ಎಂಡ್ ಎಷ್ಟು ಲೆಂತ್ ಐತಲ್ಲ ಅದನ್ನ ವಿಂಗ್ ಸ್ಪ್ಯಾನ್ ಅಂತ ಹೇಳಿ ಕರಿತೀವಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 20 ಮೀಟರ್ಸ್. ಮತ್ತೆ ಈ ಪ್ಲೇನ್ ಎಲ್ಲಿ ಫ್ಲೈ ಆಗತೈತಲ್ಲ ಆ ಜಾಗದಾಗ ಮ್ಯಾಗ್ನೆಟಿಕ್ ಫೀಲ್ಡಿನ ವ್ಯಾಲ್ಯೂ ಎಷ್ಟೈತೆ ಅಂತ ಹೇಳಿ ಕೊಟ್ಟಾರ. ಅರ್ಥಿನ ಮ್ಯಾಗ್ನೆಟಿಕ್ ಫೀಲ್ಡ್ B is equal to 4 into 10⁻⁻⁴ ಟೆಸ್ಲಾ. ಮತ್ತೆ ಅಲ್ಲಿ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಥವಾ ಡಿಪ್ ಕೂಡ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಆಂಗಲ್ ಆಫ್ ಡಿಪ್ ಅಂದ್ರೆ ಯಾವ್ದು? ಆಂಗಲ್ ಮೇಡ್ ಬೈ ಏನಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ದಿ ಹಾರಿಜಾಂಟಲ್. ಹಾರಿಜಾಂಟಲ್ ಜೊತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಆಂಗಲ್ ಮಾಡ್ತಲ್ಲ ಅದನ್ನ ನಾವು ಆಂಗಲ್ ಆಫ್ ಡಿಪ್ ಅಂತ ಹೇಳಿ ಕರಿತೀವಿ. ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಜೆಟ್ ಪ್ಲೇನ್ ಮೋಷನ್ ಒಳಗೆ ಇರೋದ್ರಿಂದ ಈ ವಿಂಗ್ಸ್ ಮಧ್ಯೆ ಇಲ್ಲಿ ಟು ಇಲ್ಲಿ ಎಷ್ಟು EMF ಇಂಡ್ಯೂಸ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. EMF ಇಂಡ್ಯೂಸ್ಡ್ ಇನ್ ವಿಂಗ್ಸ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ವಿಂಗ್ಸ್ ಆಫ್ ದಿ ಪ್ಲೇನ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಅದಕ್ಕಾಗಿ ನಾನು ಮೋಷನಲ್ EMF ಗೆ ನಾವು ಏನು ಎಕ್ಸ್ಪ್ರೆಷನ್ ಅನ್ನ ಕಂಡುಹಿಡಿದಿದ್ದೀವಲ್ಲ ಅದನ್ನ ಯೂಸ್ ಮಾಡೋಣ. ಅಲ್ಲಿ ನೀವು ನೋಡಬಹುದು ಏನಪ್ಪ ಮೋಷನಲ್ EMF ಗೆ ಏನು ಎಕ್ಸ್ಪ್ರೆಷನ್ EMF E is equal to BLV. B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, L ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್, V ಅಂದ್ರೆ ವೆಲಾಸಿಟಿ ಆಫ್ ದಿ ಕಂಡಕ್ಟರ್. ಇಲ್ಲಿ ಲೆಂತ್ ಆಫ್ ದಿ ಕಂಡಕ್ಟರ್ ಅಂದ್ರೆ ಲೆಂತ್ ಆಫ್ ದಿ ವಿಂಗ್ಸ್ ಅಥವಾ ವಿಂಗ್ ಸ್ಪ್ಯಾನ್ ಏನು ಕೊಟ್ಟಾರಲ್ಲ ಅದು, ವೆಲಾಸಿಟಿ ಅಂದ್ರೆ 400 ಮೀಟರ್ ಪರ್ ಸೆಕೆಂಡ್. B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಮೋಷನ್ ಆಫ್ ದಿ ಏನಪ್ಪ ಕಂಡಕ್ಟರ್. ಅಲ್ಲಿ ನಾವು ನೋಡಿದ್ರೆ ಕಂಡಕ್ಟರ್ ಯಾವ ಪ್ಲೇನ್ ಒಳಗೆ ಹೋಗತ್ತಲ್ಲ ಆ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು B ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೂಡ ಈ ವಿಂಗ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ತಗೋಬೇಕು. ಪ್ಲೇನ್ ಈ ರೀತಿ ಫ್ಲೈ ಆಗಕತ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು? ವರ್ಟಿಕಲ್ ಫೀಲ್ಡ್, ವರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ತರದ್ದು ಈ ಪ್ಲೇನ್ ಒಳಗೆ ಅದು ಮೂವ್ ಆಗಕತ್ತಿತ್ತು ಅಂದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು? ವರ್ಟಿಕಲ್ ಫೀಲ್ಡ್. ಅದಕ್ಕೆ ನಾವು ಅರ್ತ್ಸ್ ವರ್ಟಿಕಲ್ ಫೀಲ್ಡ್ ಅನ್ನ ಕಂಡುಹಿಡಿಬೇಕು. ಮ್ಯಾಗ್ನೆಟಿಕ್ ಫೀಲ್ಡಿನ ವರ್ಟಿಕಲ್ ಕಂಪೋನೆಂಟ್ ಅನ್ನು ನಾವು ಕಂಡುಹಿಡಿಬೇಕು. ಅದನ್ನ ZE ಅಂತ ಹೇಳಿ ಕರೀನು. ZE is equal to B into sin I. B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, sin I ಅಂದ್ರೆ ಏನಪ್ಪ ಅದು ಇನ್ಕ್ಲಿನೇಷನ್ ಎಷ್ಟಿರ್ತದಲ್ಲ ಅದು. sin 30 ಅಂದ್ರೆ ಹಾಫ್ ಐತಿ. ಸೊ ಅದನ್ನ ತಗೊಂಡ್ರೆ ZE is equal to 4 into 10⁻⁴ into half. 2 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 2 into 10⁻⁴ ಬರುತ್ತೆ. ಸೊ ವರ್ಟಿಕಲ್ ಫೀಲ್ಡ್ ಸಿಕ್ಕ ಮೇಲೆ ನಮಗೆ EMF we can easily find. EMF E is equal to ZE ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವರ್ಟಿಕಲ್ ಕಂಪೋನೆಂಟ್ ಇಂಟು ಲೆಂತ್ ಆಫ್ ದಿ ಕಂಡಕ್ಟರ್ ಅಂದ್ರೆ ವಿಂಗ್ ಸ್ಪ್ಯಾನ್ ಎಷ್ಟೈತೆ ಅದು ವೆಲಾಸಿಟಿ V. ಸೊ ZE ಅಂದ್ರೆ 2 into 10⁻⁴ ಬಂದೈತಿ. ಲೆಂತ್ ಅಂದ್ರೆ 20, V ಅಂದ್ರೆ 400. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 2 20 40 40 into 400 ಅಂದ್ರೆ 16,000. 16,000 into 10⁻⁴ ಬರ್ತೈತಿ. ಇಲ್ಲಿ 3 zeros ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 16 divided by 10 ಬರುತ್ತೆ ವಿಚ್ ಇಸ್ ಈಕ್ವಲ್ ಟು 1.6 ವೋಲ್ಟ್. ಅಂದ್ರೆ ಈ ಅಕ್ರಾಸ್ ದಿ ವಿಂಗ್ಸ್ ಏನೈತಿಲ್ಲ 1.6 ವೋಲ್ಟ್ ಏನಪ್ಪ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ ಆಗುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a jet plane having a wingspan of 25 meter is traveling horizontally towards east with a speed of 3600 km per hour. If the Earth's magnetic field at that location is 4 into 10⁻⁴ Tesla and the angle of dip is 30 degree, then the potential difference between the ends of the wing is option number 1 4 volt, option number 2 5 volt, option number 3 2 volt, option number 4 2.5 volt. Guys, just like previous question, ಈ ಕ್ವಶನ್ ಒಳಗೂ ನಾವು ಏನು ಕಂಡು ಹಿಡಿಬೇಕು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ವಿಂಗ್ಸ್ ಅನ್ನ ಕಂಡು ಹಿಡಿಬೇಕು. ಅದಕ್ಕಾಗಿ ಇಲ್ಲಿ ಏನೇನು ಡೇಟಾ ಕೊಟ್ಟಾರಪ್ಪ ಅಂತಂದ್ರೆ ವಿಂಗ್ ಸ್ಪ್ಯಾನ್ L is equal to 25 meters ಅಂತ ಹೇಳಿ ಕೊಟ್ಟಾರ. ಮತ್ತೆ ವೆಲಾಸಿಟಿ ಆಫ್ ಪ್ಲೇನ್ ಕೊಟ್ಟಾರ ವಿಚ್ ಇಸ್ 3600 km/h ಟುವರ್ಡ್ಸ್ ಈಸ್ಟ್ ಅಂತ ಹೇಳಿ ಕೊಟ್ಟಾರ. ಇಲ್ಲಿ ನಾವು ಮೊದಲು ಏನು ಮಾಡಬೇಕು ಅಂತಂದ್ರೆ ಈ km/h ಅನ್ನು ನಾವು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡಬೇಕು. ಅದಕ್ಕಾಗಿ ನಾವು ಏನು ಮಾಡೋಣ? ಕಿಲೋಮೀಟರ್ನ 10⁻³ meters ಅಂತ ಹೇಳಿ ತಗೊಳ್ಳೋಣ. ಅವರ್ ಅನ್ನ 3600 seconds ಅಂತ ಹೇಳಿ ತಗೊಳ್ಳೋಣ. ಸೊ V is equal to ಇಲ್ಲಿ 3600 ಕ್ಯಾನ್ಸಲ್ ಆದ್ರೆ V is equal to ಏನು ಬರ್ತೈತಿ? 10⁻³ meter per second ಅಂದ್ರೆ 1000 meter per second ಅದರ ಸ್ಪೀಡ್ ಬರ್ತೈತಿ. ಇನ್ನು ಆ ಪಾಯಿಂಟ್ ಒಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ವ್ಯಾಲ್ಯೂ ಎಷ್ಟು ಕೊಟ್ಟಾರ? 4 into 10⁻⁴ ಟೆಸ್ಲಾ ಕೊಟ್ಟಾರ. ಮತ್ತೆ ಡಿಪ್ ಅಥವಾ ಆಂಗಲ್ ಆಫ್ ಇನ್ಕ್ಲಿನೇಷನ್ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಲಾಸ್ಟ್ ಕ್ವಶನ್ ತರಾನೇ ಇಲ್ಲಿ ನಾವು ಏನು ಕಂಡುಹಿಡಿಬೇಕು? ಮೊದಲು ವರ್ಟಿಕಲ್ ಕಂಪೋನೆಂಟ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕಂಡುಹಿಡಿಬೇಕು. ದಟ್ ಈಸ್ ZE is equal to B sin I. B ಅಂದ್ರೆ 4 into 10⁻⁴, sin I ಅಂದ್ರೆ sin 30 which is equal to half. 2 ಇಲ್ಲಿ 2 ಕ್ಯಾನ್ಸಲ್ ಆದ್ರೆ ZE is equal to 2 into 10⁻⁴ ಟೆಸ್ಲಾ ಬರುತ್ತೆ. ಇಲ್ಲಿ ವರ್ಟಿಕಲ್ ಫೀಲ್ಡೇ ರೆಸ್ಪಾನ್ಸಿಬಲ್ ಆಗುತ್ತೆ ಅದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ. ಸೊ EMF E is equal to ZE into L into V. L ಅಂದ್ರೆ ವಿಂಗ್ ಸ್ಪ್ಯಾನ್, V ಅಂದ್ರೆ ವೆಲಾಸಿಟಿ ನಮಗೆ ಏನು ಕಂಡುಹಿಡಿದಿದ್ದೀವಲ್ಲ ಅದು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ EMF E is equal to 2 into 10⁻⁴ into 25 into 10⁻³ 25 into 2 ಅಂದ್ರೆ 50, 10⁻⁴ into 10⁻³ ಅಂದ್ರೆ 10⁻⁻1. ಇದು 50 divided by 10 ಅಂದ್ರೆ 5 ವೋಲ್ಟ್. ಸೊ ಈ ಕೇಸ್ ಒಳಗೆ ಏನು ಬಂತು? EMF induced is equal to 5 volt. That is option number 2.
ಗೈಸ್, ಇಲ್ಲಿಗೆ ಇವತ್ತಿನ ಡಿಸ್ಕಷನ್ ಅನ್ನ ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ರಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ and stay tuned for the next video.